ನಿಟ್ಟಿನಲ್ಲಿ ಈಗ ಕರ್ವೆ ಬಣ ಮನವಿಯನ್ನು ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಹಾಗಾಗಿ ಜನರ ರೆಸ್ಪಾನ್ಸ್ ಯಾವ ರೀತಿ ಆಗಿತ್ತು? ಹೌದು ಬೆಂಬಲವನ್ನು ಕೊಡ್ತೀವಿ ಅಂತ ಏನಾದರೂ ಹೇಳಿದ್ರಾ, ಇಲ್ಲ ಬೇಡವೇ ಬೇಡ ಅಂತ ಏನಾದರೂ ಹೇಳಿದ್ರಾ? ವಾತಾವರಣ ಹೇಗಿದೆ ಬೆಳಗಾವಿಯಲ್ಲಿ? ಎಸ್ ರಾಮ್ ಏನಂತಂದ್ರೆ, ನಾಳೆ ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕನ್ನಡಪರ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರು ಕರೆಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಸಂಘಟನೆಗಳು ಒಂದ್ ಕಡೆ ಕೈ ಜೋಡಿಸಿದ್ರೆ, ಇನ್ನಷ್ಟು ಸಂಘಟನೆಗಳು ಯಾವುದೇ ಬಂದ್ಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ, ಬಂದ್ಗೆ ಬೆಂಬಲವನ್ನು ಕೂಡ ಸೂಚಿಸ್ತಾ ಇಲ್ಲ. ಆದ್ರೆ ಈ ಬಂದ್ಗೆ ಮೂಲ ಕಾರಣ ಏನು, ಬೆಳಗಾವಿಯಲ್ಲಿ ಪದೇ ಪದೇ ಏನು ಕನ್ನಡಿಗರ ಮೇಲೆ ಒಂದು ಮರಾಠಿಗರ ದಬ್ಬಾಳಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಇಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ಗಡಿ ವಿವಾದ ಇನ್ನೂ ಕೂಡ ಕೋರ್ಟ್ ನಲ್ಲಿದೆ. ಆದ್ರೂ ಕೂಡ ಇನ್ನೂ ಏನಂತಂದ್ರೆ ಈ ಭಾಗದ ಇಲ್ಲಿ ಕನ್ನಡಿಗರ ಮೇಲೆ ಒಂದ್ ರೀತಿಯಲ್ಲಿ ಮರಾಠಿಗರು ಒಂದ್ ರೀತಿ ದಬ್ಬಾಳಿಕೆ ನಡೆಸಿ ನಮ್ಮನ್ನ ಕುಗ್ಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರು. ಆಮೇಲೆ ಅವು ಏನು ಯಾರು ಪುಂಡ್ರು ಇದ್ದಾರೆ, ಮರಾಠಿ ಪುಂಡ್ರು, ಅವ್ರನ್ನ ಏನು ಅರೆಸ್ಟ್ ಮಾಡಿಸುವಂತ ಕೆಲಸ ಮಾಡಿದ್ರು. ಎಲ್ಲವೂ ಮಾಡಿದ್ರು ಕೂಡ, ಆದ್ರೂ ಕೂಡ ಇನ್ನೂ ಪ್ರಮಾಣ ಕಡಿಮೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕೂಡ ಬೆಳಗಾವಿಗೆ ಬಂದು ಏನು ಪ್ರತಿಭಟನೆಯನ್ನ ಮಾಡಿದ ನಂತರ ಏನು ನಾಳೆ ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀರಾಮಗೌಡ ಬಣದ ಏನು ವಾಜಿದ್ ಇದ್ದಾರೆ ಜಿಲ್ಲಾಧ್ಯಕ್ಷರು, ಅವರು ಈಗ ಹೂಗುಚ್ಚನ್ನ ನೀಡುವ ಮೂಲಕ ನಾಳೆಗೆ ಬಂದ್ಗೆ ಕರೆಯನ್ನ ನೀಡಲಿಕ್ಕೆ ಸಾರ್ವಜನಿಕವಾಗಿ ಹಾಗೂ ಏನು ಸಾರಿಗೆ ನೌಕರರಿಗೆ ಹಾಗೂ ಸಾರ್ವಜನಿಕರಿಗೆ ಎಲ್ಲರೂ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ ರಾಮ್. ಆದ್ರೂ ಇನ್ನೂ ಸಾಕಷ್ಟು ಸಂಘಟನೆಗಳು ಬಂದ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ. ನಾಳೆ ಬೆಳಗ್ಗೆ ಯಾವ ಸಂಘಟನೆಗಳು ಬಂದ್ಗೆ ಏನು ಬೆಂಬಲ ನೀಡುತ್ತವೆ ಇಲ್ಲವೂ ಕೂಡ ನಾಳೆ ಕಾದು ನೋಡ್ಬೇಕಾಗಿದೆ ರಾಮ್. ಓಕೆ, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ವ್ಯಾಪಾರ ಮಾಡಿ ಮತ್ತೊಂದು ಮಾಡಿ ಕನ್ನಡಿಗರ ಅನ್ಯಾಯ ಖಂಡನೆ ಮಾಡುವಾಗ ನಾವು ಕೂಡ ಖಂಡನೆ ಮಾಡಬೇಕು. ಮಾಡಿ ಯಾಕಂದ್ರೆ ಯಾವುದೇ ಅನಾಹುತಕ್ಕೆ ಅವಕಾಶ ಕೊಡಬೇಡಿ. ಸಾಕಷ್ಟು ಜನಸಂಖ್ಯೆಯಲ್ಲಿ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಸೇರಿರ್ತಾರೋ. ನಮ್ದು ಇನ್ನು ಬೆಳಗಾವಿಯಲ್ಲಿ ಬಂದ್ಗೆ ನಾರಾಯಣಗೌಡ ಅವರ ಬಣದಿಂದ ಬೆಂಬಲ ಇಲ್ಲ. ರಕ್ಷಣಾ ವೇದಿಕೆ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ನೀಡಿಲ್ಲ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಕರ್ನಾಟಕ ಬಂದ್. ಬಂದಿನ ಕಿಚ್ಚು ಹತ್ತಿದ್ದೇ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಪದೇ ಪದೇ ಆಗ್ತಿರುವಂತಹ ಹಲ್ಲೆಯನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು. ನಾಳೆ ಕರ್ನಾಟಕ ಬಂದ್ಗೆ ಕೆಲವು ಸಂಘಟನೆಗಳು ಬೆಂಬಲವನ್ನ ಕೊಡ್ತಿದ್ದಾರೆ. ಆದ್ರೆ ಇನ್ನು ಕೆಲವು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ನೀಡಿಲ್ಲ. ಸಾರಿಗೆ ಸಂಚಾರ ಯಥಾಸ್ಥಿತಿಯಾಗಿರುತ್ತೆ. ಕೆಎಸ್ಆರ್ಟಿಸಿ ಬಸ್ಗಳು, ಎಲ್ಲ ಬಸ್ ವ್ಯವಸ್ಥೆಗಳು ಹಾಗೆ ಓಡಾಡುತ್ತೆ. ಇನ್ನು ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಇರುತ್ತೆ. ಶಾಲೆಗಳು ನಾಳೆ ರಜೆ ಇಲ್ಲ. ಬಂದ್ಗೆ ಬೆಂಬಲವನ್ನ ಕೋರಿ ಕರ್ವೆ ರಾಮೇಗೌಡ ಬಣದಿಂದ ಈಗಾಗಲೇ ಮನವಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಶಿವರಾಮೇಗೌಡವರ ಬಣದಿಂದ ವಿನೂತನವಾಗಿ ಮನವಿ ಮಾಡ್ತಿದ್ದಾರೆ, ಬಂದ್ಗೆ ಸ್ವಯಂ ಪ್ರೇರಿತರಾಗಿ ಬೆಂಬಲ ಕೊಡಿ ಅಂತ. ಅಥವಾ ಬೆಳಗಾವಿಯಲ್ಲಿ ನಾರಾಯಣಗೌಡರವರ ಬಣದಿಂದ ಬೆಂಬಲವನ್ನ ನೀಡಲಾಗಿಲ್ಲ. ಕೇವಲ ಕೆಲವು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಮಾತ್ರ ಈಗ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಈಗ ಬಂದ್ ಆಗ್ತಿರೋದು. ಇದರ ನಡುವೆ ಬೆಳಗಾವಿಯಲ್ಲಿ ಬಂದ್ಗೆ ನಾರಾಯಣಗೌಡರವರ ಬಣದಿಂದ ಬೆಂಬಲ ಇಲ್ಲ. ರಕ್ಷಣಾ ವೇದಿಕೆ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ ಬೆಳಗಾವಿಯಲ್ಲಿ. ಸೊ ಈ ಮೂಲಕವಾಗಿ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ, ಯಾಕಂದ್ರೆ ಸಂಪೂರ್ಣ ಬೆಂಬಲ ಸಿಗ್ತಾ ಇಲ್ಲ. ಒಂದಿಷ್ಟು ಸಂಘಟನೆಗಳು ನೈತಿಕವಾಗಿ ನಾವು ಬೆಂಬಲ ಕೊಡ್ತೀವಿ ಅಂತ ಸೂಚಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಂಪ್ಲೀಟ್ ಬೆಂಬಲವೇ ಇಲ್ಲ, ನಾವು ಇಲ್ಲ ಅನ್ನುವಂತ ನಡೆ ಕೂಡ ಇದೆ. ಇದರ ನಡುವೆ ಯಾಕಂದ್ರೆ ಬಹಳ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಶುರುವಾಗಿದ್ದು, ಹಾಗಾಗಿ ಬೆಳಗಾವಿಯಲ್ಲಿ ಹೇಗಿರುತ್ತೆ, ಯಾವ ರೀತಿಯಾಗಿ ಬಂದಿನ ಉದ್ದೇಶಗಳು ಯಶಸ್ವಿ ಆಗತ್ತೆ, ಈ ಮೂಲಕವಾಗಿ ಮುಂದಿನ ದಿನದಲ್ಲಿ ಯಾವ ರೀತಿ ಬದಲಾವಣೆ ಆಗತ್ತೆ ಅನ್ನೋದೆಲ್ಲವನ್ನ ಕೂಡ ನೋಡಬೇಕು. ಹಾಗೆ ಒಟ್ಟಲ್ಲಿ ವಾಟಾಳ್ ನಾಗರಾಜ್ ಅವರು ಏನಾದರೂ ಕೂಡ ಬಂದ್ ಮಾಡೇ ಮಾಡ್ತೀವಿ, ನಿಲ್ಲಲ್ಲ ನಮ್ಮ ಬಂದ್ ಅನ್ನುವಂಥದ್ದು. ಒಟ್ಟಲ್ಲಿ ಈಗ ಬೆಳಗಾವಿಯಲ್ಲಿ ಬಂದಿಗೆ ಒಂದಿಷ್ಟು ಬೆಂಬಲಗಳು ಸಿಗ್ತಾ ಇದೆ, ಮತ್ತೊಂದು ಕಡೆ ಬೆಂಬಲ ಇಲ್ಲ. ಒಟ್ಟಲ್ಲಿ ಈಗ ಬಂದ್ಗೆ ಬೆಂಬಲ ಕೋರಿ ಕರವೆಯ ಶ್ರೀರಾಮೇಗೌಡ ಬಣದಿಂದವೂ ಕೂಡ ಮನವಿಯನ್ನು ಮಾಡ್ತಿದ್ದಾರೆ.
ಬಲವಂತವಾಗಿ ಬಂದ್ ಮಾಡಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳೋದು ಫಿಕ್ಸ್. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೋರಾಟಕ್ಕೆ ಅಗತ್ಯವಾದಂಥ ಭದ್ರತೆ ನೀಡಲಾಗುತ್ತೆ. ಕೆಲವು ಸಂಘಟನೆಗಳು ಬಂದ್ ಬಗ್ಗೆ ಘೋಷಣೆ ಮಾಡಿದಾವೆ. ಹೋರಾಟಕ್ಕೆ ಅಗತ್ಯವಾದ ಭದ್ರತೆಯನ್ನ ಪೊಲೀಸ್ ಇಲಾಖೆ ನೀಡುತ್ತೆ. ಕೆಲವು ಸಂಘಟನೆಗಳು ಬಂದ್ ಬಗ್ಗೆ ಘೋಷಣೆ ಮಾಡಿದಾವೆ. ಕೆಲವು ಸಂಘಟನೆಗಳು ಯಾವುದೇ ರೀತಿ ಬಲವಂತವಾಗಿ ಬಂದ್ ಮಾಡಿಸುವಂತಿಲ್ಲ. ಈ ವಿಚಾರವನ್ನ ಪೊಲೀಸ್ ಇಲಾಖೆ ಆಲ್ಮೋಸ್ಟ್ ಈಗ ಕನ್ನಡ ಪರ ಸಂಘಟನೆಗಳಿಗೆ ಹೇಳಿರ್ತವೆ. ಅಹಿತಕರ ಘಟನೆ ನಡೆದ್ರೆ, ಡ್ಯಾಮೇಜ್ ಆದ್ರೆ ಬಂದ್ ಕರೆ ಕೊಟ್ಟಿರುವವರೇ ಭರಿಸಬೇಕು ಅಂತ ತಿಳಿಸಿದ್ದೇವೆ. ನೋಡಿ, ಬಲವಂತವಾಗಿ ಬಂದ್ ಮಾಡಿದ್ರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಪರ್ಮಿಷನ್ ಇಲ್ಲ ಪೊಲೀಸ್ನವರದ್ದು ಬಂದ್ಗೆ. ಹೋರಾಟಕ್ಕೆ ಅಗತ್ಯವಾದ ಭದ್ರತೆ ನೀಡಲಾಗುತ್ತೆ. ಕೆಲವು ಸಂಘಟನೆಗಳು ಬಂದ್ ಬಗ್ಗೆ ಘೋಷಣೆ ಮಾಡಿದಾವೆ. ಆದರೆ ಯಾವುದೇ ರೀತಿ ಬಲವಂತವಾಗಿ ಬಂದ್ ಮಾಡಿಸುವಂತಿಲ್ಲ. ಅಂಗಡಿ ಮುಚ್ಚ್ರಿ, ಆಟೋ ಯಾಕ್ರೆ ಓಡಾಡಿಸ್ತಾ ಇದ್ದೀರಾ, ಬಸ್ ಯಾಕ್ರೆ ಓಡಾಡಿಸ್ತಿದ್ದೀರಾ, ನಾವು ಬಂದ್ ಮಾಡ್ತಾ ಇದೀವಿ ಇಲ್ಲಿ, ನೀವೇನು ಹಿಂಗೆ ಮಾಡೋದು ಅಂತೆಲ್ಲ ಜಗಳ ಮಾಡಂಗೆ ಇಲ್ಲ, ಗಲಾಟೆ ಎಲ್ಲ ಆಗಂಗೆ ಇಲ್ಲ. ಆದರೆ ಮಾತ್ರ ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಇದರ ಜೊತೆಗೆ ಈಗಾಗಲೇ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಅಹಿತಕರ ಘಟನೆ ನಡೆದರೆ, ಡ್ಯಾಮೇಜ್ ಏನಾದರೂ ಆದರೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಬಂದ್ ಕರೆ ಕೊಟ್ಟಿರುವವರೇ ಭರಿಸಬೇಕಾಗುತ್ತೆ ಅಂತ ಕೂಡ ತಿಳಿಸಿದಾರಂತೆ. 2ನೇ ತಾರೀಕು ಅಂದರೆ ನಾಳೆ ಶನಿವಾರ ಕರ್ನಾಟಕ ರಾಜ್ಯ ಬಂದ್ ಮಾಡೋದ್ರ ಬಗ್ಗೆ ಕೆಲವು ಸಂಘಟನೆಗಳು ಘೋಷಣೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಬೆಂಗಳೂರು ನಗರದಲ್ಲಿ ಕೂಡ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಭಂಗ ಆಗದ ರೀತಿಯಲ್ಲಿ, ಜೊತೆಗೆ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಈ ಬಂದ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನಗಳು ಆಗದ ರೀತಿಯಲ್ಲಿ ನಾವು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇವೆ. ಮತ್ತು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಇದರ ಬಗ್ಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ಜೊತೆಗೆ ಅವಶ್ಯ ಇರತಕ್ಕಂತಹ ಏನು ನಮಗೆ ಬೇಕಾಗಿರ್ತಕ್ಕಂತಹ ಫೋರ್ಸ್ ಏನಿದೆ, ಸ್ಟ್ರೈಕಿಂಗ್ ಫೋರ್ಸಸ್ ಇರ್ಬೋದು ಅಥವಾ ಹೋಮ್ ಗಾರ್ಡ್ಗಳಿರ್ಬೋದು, ಅವುಗಳ ಕೋರಿಕೆಗಳನ್ನು ಈಗಾಗಲೇ ಕೊಟ್ಟು ಅವುಗಳನ್ನು ಕೂಡ ಈ ಬಂದ್ ನಿಮಿತ್ತ ನಾಳೆ ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ತೊಡಕು ಆಗದ ರೀತಿಯಲ್ಲಿ ನೋಡಿಕೊಳ್ಳೋಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ. ಇದ್ರ ಜೊತೆಗೆ ಈ ಬಂದ್ ಘೋಷಣೆಯನ್ನು ಮಾಡಿರ್ತಕ್ಕಂಥ ಏನು ಸಂಘಟನೆಗಳಿದೆ ಅವುಗಳ ಮುಖಂಡರುಗಳ ಜೊತೆಯೂ ಕೂಡ ನಾವು ಕರೆಸಿ ಅವ್ರ ಜೊತೆ ಮಾತನಾಡಿದ್ದೇವೆ. ಮತ್ತು ಅವರುಗಳಿಗೆ ಏನು ಈ ಬಂದ್ ಬಗ್ಗೆ ಇರ್ತಕ್ಕಂತಹ ಸುಪ್ರೀಂ ಕೋರ್ಟ್ ಮತ್ತು ಇತರ ನ್ಯಾಯಾಲಯಗಳ ಆದೇಶಗಳೇನಿದ್ದಾವೆ ಅವುಗಳ ಬಗ್ಗೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಡಲಾಗಿದೆ. ಬಂದ್ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಆಗಿರೋದ್ರಿಂದ ಮತ್ತು ಈ ರೀತಿಯ ಬಂದ್ ಯಾರಾದರೂ ಕರೆ ಕೊಟ್ಟಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ಜರುಗಿದರೆ ಅಥವಾ ಏನಾದರೂ ಯಾರಿಗಾದರೂ ತೊಂದರೆಗಳಾದಲ್ಲಿ ಅಥವಾ ಡ್ಯಾಮೇಜ್ ಆದಲ್ಲಿ ಆ ಡ್ಯಾಮೇಜ್ಗಳನ್ನು ಬಂದ್ ಕರೆ ಕೊಟ್ಟಿರ್ತಕ್ಕಂತಹ ಸಂಘಟನೆಗಳೇ ಭರಿಸಬೇಕಾಗ್ತದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ನವರು ಮತ್ತು ಇತರ ನ್ಯಾಯಾಲಯಗಳು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾವೆ, ಆದೇಶಗಳನ್ನು ನೀಡಿದೆ. ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಒಟ್ಟಾರೆಯಾಗಿ ನಾಳೆ ಬೆಂಗಳೂರು ನಗರದಲ್ಲಿ ಈ ಬಂದ್ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ, ಜೊತೆಗೆ ಸಾಮಾನ್ಯ ನಾಗರಿಕರಿಗೆ ಅವರವರ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅಡಚಣೆ ಆಗದಂತೆ ನಾವು ಪೊಲೀಸ್ ಇಲಾಖೆಯಿಂದ ಕ್ರಮಗಳನ್ನು ಕೈಗೊಳ್ಳಲಿದ್ದೇವೆ. ಬಲವಂತವಾಗಿ ಈಗಾಗಲೇ ಹೇಳಿದ್ದಾಗೆ ಒತ್ತಾಯಪೂರ್ವಕವಾಗಿ ಯಾರಾದರೂ ಬಂದನ್ನು ಅನುಷ್ಠಾನ ಮಾಡಲಿಕ್ಕೆ ಹೋದರೆ ಅವರುಗಳನ್ನು ನಾವು ಕಾನೂನು ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ವಾಲಂಟಿಯರಿಗೆ ಯಾರಾದರೂ ಬಂದ್ನಲ್ಲಿ ಅವರು ತಮ್ಮ ಬೆಂಬಲವನ್ನು ಘೋಷಿಸಿದರೆ ಅದು ಬೇರೆ ಆಗ್ತದೆ. ಬಟ್ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವುದಿರಲಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಅನಾನುಕೂಲತೆಯನ್ನು ಉಂಟು ಮಾಡಿದಲ್ಲಿ ಅಂಥವರ ಮೇಲೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್. ಒಂದು ಕಡೆ ನಾವು ಇಷ್ಟೊತ್ತು ಗಮನಿಸಿದ ಹಾಗೆ ಆಲ್ಮೋಸ್ಟ್ ಬಹುತೇಕ ಸಂಘಟನೆಗಳ ಬೆಂಬಲ ಇಲ್ಲ. ಇದೆಲ್ಲದರ ನಡುವೆ ನಾವು ಬಂದ್ ಯಶಸ್ಸು ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆ ಏನು ಹೇಳ್ತಾ ಇದೆ, ಈಗಾಗಲೇ ನಾವು ದಯಾನಂದ್ ಅವರು ಮಾತನಾಡೋದನ್ನು ಕೇಳಿಸ್ಕೊಂಡ್ವಿ.
ರಾಮ್, ಮರಾಠಿ ಪುಂಡರ ಪುಂಡಾಟಿಕೆ ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ನಾಳೆ ದಿವಸ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಕೆಲವೊಂದಿಷ್ಟು ಸಂಘಟನೆಗಳು ಈಗಾಗಲೇ ನಗರದ ಕಮಿಷನರ್ ಕಚೇರಿಗೆ ಹೋಗಿ ಕಮಿಷನರ್ ಅವರನ್ನ ಪರ್ಮಿಷನ್ ತೆಗೆದುಕೊಳ್ಳೋಕ್ಕೋಸ್ಕರವಾಗಿ ನಿನ್ನೆ ದಿವಸ ಭೇಟಿಯನ್ನು ಕೊಟ್ಟಿದ್ರು. ನಗರದ ಕಮಿಷನರ್ ಕೂಡ ಅವರಿಗೆ ಪರ್ಮಿಷನ್ ಕೊಡದೆ ವಾಪಸ್ ಕಳಿಸಿರುವಂಥದ್ದು. ಯಾಕಂದರೆ ಏನು ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ಹೋಗ್ತಾರೆ. ಜೊತೆಗೆ ಈಗಾಗಲೇ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ನ ಗೈಡ್ಲೈನ್ಸ್ಗಳಿರುವಂಥದ್ದು. ಯಾರಿಗೂ ಕೂಡ ಬಂಧನ ಮಾಡಿ ಯಾರಿಗೂ ಕೂಡ ತೊಂದರೆಯನ್ನು ಕೊಡಬಾರ್ದು ಅನ್ನುವ ನಿಟ್ಟಿನಲ್ಲಿ, ಜೊತೆಗೆ ಅವ್ರಿಗೆ ಸೂಚಿಸಿರುವಂತಹ ಸ್ಥಳ ಏನಿದೆ ಫ್ರೀಡಂ ಪಾರ್ಕ್ನಲ್ಲಿ ಬಂಧನ ಮಾಡಿ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೋಸ್ಕರವಾಗಿ ಅವಕಾಶವನ್ನು ಕೂಡ ಕಲ್ಪಿಸಿರುವಂಥದ್ದು. ಆ ಸ್ಥಳದಲ್ಲಿ ಮಾತ್ರ ಅವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು. ರಸ್ತೆಗಿಳಿದು ಏನೋ ಒತ್ತಾಯಪೂರ್ವಕವಾಗಿ ಅಂಗಡಿಗಳನ್ನು ಬಂದ್ ಮಾಡುವಂಥದ್ದು ಮತ್ತು ರಸ್ತೆಗಳಲ್ಲಿ ಓಡಾಡುವಂಥ ಕಾರ್ಗಳ ಮೇಲೆ ಹಲ್ಲೆ ಮಾಡುವಂಥದ್ದು, ರಸ್ತೆಯಲ್ಲಿ ಬೀದಿ ವ್ಯಾಪಾರಿಗಳ ಏನಿರ್ತಾರೆ ಅವರ ಅಂಗಡಿಗಳನ್ನು ತೆರವು ಮಾಡುವಂಥದ್ದು, ಈ ಕೆಲಸಗಳನ್ನು ಏನಾದರೂ ಮಾಡಿದ್ರೆ ಅವರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೋಸ್ಕರವಾಗಿ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. ಜೊತೆಗೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರು ಕನ್ನಡಪರ ಸಂಘಟನೆದವರು. ಅವ್ರ ಮೇಲೆ ಕೂಡ ಸಾಕಷ್ಟು ಜನರ ಮೇಲೆ ಕೇಸನ್ನು ಕೂಡ ಹಾಕಿರುವಂಥದ್ದು, ಅವ್ರನ್ನು ಜೈಲಿಗೆ ಕೂಡ ಕಳಿಸಿರುವಂಥದ್ದು. ಅದ್ರ ಬೆನ್ನಲ್ಲೇ ಈಗ ಕೂಡ ಇವತ್ತು ನಾಳೆ ದಿವಸ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು. ಈಗಾಗಲೇ ಏನು ಬೆಂಗಳೂರಿನ 8 ಲ್ಯಾಂಡೆಡ್ DCPಗಳಿಂದ ಅವರ ನೇತೃತ್ವದಲ್ಲಿ ಕೂಡ ಭದ್ರತೆಯನ್ನು ಮಾಡಿರುವಂಥದ್ದು. ಜೊತೆಗೆ 4 ಜನ ಟಾಪಿಕ್ DCPಗಳಿಂದ ಅವರ ನೇತೃತ್ವದಲ್ಲಿ ಕೂಡ ಈಗಾಗಲೇ ಎಲ್ಲೆಲ್ಲಿ ಸಂಚಾರಕ್ಕೆ ಅಡೆತಡೆಗಳಾಗುತ್ತೆ ಅಲ್ಲಿ ಕ್ಲಿಯರ್ ಮಾಡೋದಕ್ಕೆ ಮತ್ತು ಪ್ರತಿಭಟನೆಕಾರರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳೋಕ್ಕೋಸ್ಕರವಾಗಿ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಷ್ಟೇ ಅಲ್ಲದೆ ಯಾರಾದರೂ ಒತ್ತಾಯಪೂರ್ವಕವಾಗಿ ಅಂಗಡಿಗಳನ್ನು ಕ್ಲೋಸ್ ಮಾಡುವಂಥದ್ದು, ಬೀದಿ ಬದಿ ಅಂಗಡಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಅವರ ಅಂಗಡಿಗಳನ್ನು ಮುಚ್ಚಿಸುವಂಥದ್ದು, ಈ ಕೆಲಸಗಳನ್ನೇನಾದರೂ ಮಾಡಿದ್ರೆ ಅವರ ಮೇಲೆ FIR ಆಗುವಂಥದ್ದು ಫಿಕ್ಸ್ ಅಂತೇಳಿ ಇವತ್ತು ಏನು ನಗರದ ಕಮಿಷನರ್ ಆಗಿರುವಂಥ ಬಿ ದಯಾನಂದ್ ಅವರು ಹೋರಾಟಗಾರರಿಗೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಮ್. ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ಶತಾಯಗತಾಯವಾಗಿ ಏನೇ ಆದರೂ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಆದರೆ ಬಹುತೇಕ ಸಂಘಟನೆಗಳಿಂದ ಬೆಂಬಲ ಇಲ್ಲ. ಬಂದ್ ನಿರ್ಧಾರಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶಗಳೀಗ ಹೊರಬರ್ತಾ ಇದೆ. ಕರ್ನಾಟಕ ಬಂದ್ಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ, ಆಕ್ಷೇಪಗಳು ಹೊರಬರ್ತಾ ಇದೆ. ಬಂದ್ ಯಾಕೆ ಬೇಕಿತ್ತು? ಯಾರು ಉದ್ಧಾರಕ್ಕೆ ಬಂದ್ ಮಾಡಿ ನಮ್ಮ ಜೀವನ ಬೀದಿಗೆ ತರ್ತಿದ್ದಾರೆ. ಬಂದ್ಗೆ ಬೆಂಬಲ ಯಾಕೋ ಕೊಡ್ಬೇಕಂತ ಜನ ಹೇಳ್ತಿದ್ದಾರೆ. ನಮ್ಮ ಕಷ್ಟಕ್ಕೆ ಯಾರು ಬೆಂಬಲ ಕೊಡ್ತಾರೆ? ಬಂದ್ಗೆ ಆಟೋ ಅವರ ಬೆಂಬಲ ಇದೆ. ಸಾರ್ವಜನಿಕ ವಲಯದಲ್ಲಿ ಈಗ ಬಂದ್ ಕಿಚ್ಚು ಜೋರಾಗ್ಬಿಟ್ಟಿದೆ. ಬಹುತೇಕರಿಂದ ಬಂದ್ ಬಗ್ಗೆ ಅಸಮಾಧಾನದ ಮಾತುಗಳು ಹೊರಬರ್ತಾ ಇದೆ. ಯಾಕೆ ಬಂದ್ ಮಾಡಬೇಕು? ಕೆಲವರಿಂದ ಈಗ ಕರ್ನಾಟಕ ಬಂದ್ಗೆ ಸಪೋರ್ಟ್ ಸಿಗ್ತಾ ಇದೆ. ಈ ನಡುವೆ ಸಾರ್ವಜನಿಕರು ಯಾರು ಉದ್ಧಾರ ಮಾಡೋದಕ್ಕೆ ಬಂದ್ ಮಾಡ್ತಿದ್ದೀರಿ? ಈ ಬಂದ್ರಿಂದ ಏನಾಗುತ್ತೆ? ಜನಜೀವನ ಹೆಂಗೆ ಬಂದ್ ಮಾಡಿದ್ರೆ? ದಿನ ಕೂಲಿ ಕೆಲಸ ಮಾಡ್ತೀವಿ ಒಂದೊಂದು ಕಡೆ, ಈ ರೀತಿ ಬಂದ್ ಆದ್ರೆ ನಮ್ಗೆ ಹೆಂಗೆ, ನಮ್ಮ ಜೀವನ ಹೆಂಗೆ ಬೀದಿಗೆ ತರ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಬಂದಿಗೆ ಈಗ ಜನ ಆಕ್ಷೇಪವನ್ನ ಎತ್ತುತ್ತಿರುವಂಥದ್ದು. ಒಂದು ಕಡೆ ಬಹುತೇಕ ಸಂಘಟನೆಗಳಿಂದಲೂ ಕೂಡ ಬೆಂಬಲ ಸಿಗ್ತಾ ಇಲ್ಲ ನಾಳೆಯ ಬಂದ್ಗೆ. ಜೊತೆಯಲ್ಲಿ ಪೂರ್ಣ ಪ್ರಮಾಣದ ಬೆಂಬಲಕ್ಕಿಂತ ಹೆಚ್ಚಾಗಿ ನೈತಿಕ ಬೆಂಬಲವೇ ಜಾಸ್ತಿ ಇದೆ. ಇದರ ನಡುವೆ ಜನ ಕೂಡ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ ಬಂದ್ಗೆ. ಏನಿಲ್ಲ, ಇಟ್ ಈಸ್ ನಾಟ್ ನೆಸಸರಿ, ಇಸ್ ಆಲ್ರೆಡಿ ಓವರ್. ಲಾಸ್ಟ್ ಮಂತನೇ ಆಗಿದೆ. ಈಗ ಇದನ್ನೇ ಯಾಕೆ ಪ್ರೊಟೆಸ್ಟ್ ಮಾಡಬೇಕು? ಆಲ್ರೆಡಿ ಓವರ್. ಈಗ ಎಕ್ಸಾಮ್ಸ್ ಟೈಮ್, ಮತ್ತು ಈಗೆಲ್ಲ ಅದನ್ನು ಈಗ ಮಾಡೋದು ಸರಿಯಲ್ಲ ಅಂತ. ಒಬ್ರು ಪೇರೆಂಟ್ ಆಗಿ ಎಕ್ಸಾಮ್ ಇರೋ ಟೈಮಲ್ಲಿ ಈಗ ಬಂದ್ ಮಾಡ್ತಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಇಟ್ ಈಸ್ ನಾಟ್ ನೆಸಸರಿ ಅಂತಲೇ ಹೇಳ್ತೀನಿ. ಯಾಕಂದರೆ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಜನಸಾಮಾನ್ಯರಿಗಿನ್ನ ಸ್ಕೂಲ್ ಮಕ್ಕಳಿಗೆ ತುಂಬ ತೊಂದರೆ ಇದೆ. ಈ ಎಕ್ಸಾಮ್ ಟೈಮು ಎಲ್ಲ ಕಡೆ ಎಕ್ಸಾಮ್ ನಡೀತಾ ಇದೆ, ತುಂಬ ತೊಂದರೆ ಐತೆ. ಅವ್ರು ವರ್ಷ ಪೂರ್ತಿ ಓದಿರ್ತಾರೆ, ನಾಳೆ ಪ್ರಿಪೇರ್ ಆಗಿ ನಾಳೆ ಎಕ್ಸಾಮ್ ಬರೀಬೇಕು ಅನ್ನೋಕೆ ಬಂದು ಅಂದರೆ ಅವ್ರ ಮೈಂಡೇ ಎಲ್ಲೋ ಹೋಗಿರ್ತದೆ. ಆಗೆಲ್ಲ ಮರ್ತ್ಬಿಡ್ತಾರೆ, ಫೇಲ್ ಆಗೋ ಚಾನ್ಸಸ್ ಉಂಟು. ಹಂಗೆ ಬಂದ್ ಮಾಡೋದು ಏನಿದ್ರು ಬೇರೆ ಟೈಮಲ್ಲಿ ನೋಡಿಕೊಂಡು ಮಾಡಬೇಕು. ಅವೆಲ್ಲ ಅವಕಾಶ ಇದ್ದಾಗ ಇದು ಮಾಡಬೇಕು. ಮತ್ತು ಜನಸಾಮಾನ್ಯರಿಗೆ ದಿನನಿತ್ಯ ಜೀವನಕ್ಕೆ ದಿನ ಅದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ, ಅವ್ರಿಗೂ ತುಂಬ ತೊಂದರೆ ಆಯ್ತದೆ ಅಂಥವ್ರಿಗೆಲ್ಲ. ಅದನ್ನೆಲ್ಲ ನೋಡ್ಕೊಂಡು ಮಾಡ್ಕೋಬೇಕು ಬಂಧನ, ಅದನ್ನೆಲ್ಲ ಯೋಚನೆ ಮಾಡಿ. ನಮ್ಮದು ಯಾವುದೇ ಬೆಂಬಲ ಇಲ್ಲ ಮೇಡಮ್.
ಜನರಿಗೆ ತೊಂದರೆ ಕೊಡೋ ಬಂದು ಯಾವುದು ನಮಗೆ ಬೇಡ. ಯಾರಿಗೆ ನಷ್ಟ ಬಂದ್ ಮಾಡಿದರೆ ಮಹಾರಾಷ್ಟ್ರಕ್ಕೆ ನಷ್ಟನಾ, ತಮಿಳ್ನಾಡಿಗೆ ನಷ್ಟನಾ, ನಮಗೆ ತಾನೇ ನಷ್ಟ. ಸರ್ಕಾರದ ಮಟ್ಟದಲ್ಲಿ ಏನಾದರೂ ಯಾರೋ ಒಬ್ಬರು ಕಂಡಕ್ಟರ್ ಪ್ರಾಬ್ಲಮ್ ಆಯ್ತು ಅಂತೇಳಿ ಕರ್ನಾಟಕ ಬಂದ್ ಮಾಡಿದರೆ ಈಗ ನಾಳೆ ಆಟೋದವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಈಗ ವರ್ಷದಿಂದ ಕೇಳ್ತಾ ಇದ್ದೀವಿ 2 ವೀಲರ್ ಟ್ಯಾಕ್ಸಿ ಬಂದ್ ಮಾಡಿ ಅಂತೇಳಿ, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಹಂಗಾಗಿ ಯಾಕೆ ಬಂದೆ ಅದಕ್ಕೆ ಮೇಡಮ್? ಕೋರ್ಟ್ಗೆ ಕೇಸ್ ಹಾಕಿ ಕೋರ್ಟಲ್ಲಿ ಹೋರಾಡಿ ಯಾರಿಗೋ ಒಬ್ರಿಗೆ ಪ್ರಾಬ್ಲಮ್ ಆಯ್ತು ಅಂತೇಳಿ ಕರ್ನಾಟಕ ಬಂದ್ ಮಾಡಿದ್ರೆ ಹಂಗೆ ಯಾರಿಗೆ ಅನ್ಯಾಯ ಆಗಿದೆ ಅವ್ರು ಕಾನೂನಿಲ್ವಾ? ಕಾನೂನಲ್ಲಿ ಹೋರಾಟ ಮಾಡಲಿಲ್ವಾ? ಇದು ನಮ್ಮ ಅಭಿಪ್ರಾಯ. ನಾವು ದುಡ್ಕೊಂಡು ತಿನ್ನೋಕ್ಕೆ ಊರು ಬಿಟ್ಟು ಬಂದಿದ್ದೀವಿ. ನಮ್ಗೆ ದುಡ್ಕೊಂಡು ತಿನ್ನೋಕ್ಕೆ ಅವಕಾಶ ಮಾಡಿಕೊಡಿ, ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ. ಇಲ್ಲ ಮೇಡಮ್, ವೈಯಕ್ತಿಕವಾಗಿ ನನ್ನ ಬೆಂಬಲ ಇಲ್ಲ. ಸಂಘಟನೆ ಮುಖಾಂತರ ಬಂದ್ ಮಾಡಿದರೆ ಏನು ತೊಂದರೆ ಇಲ್ಲ ನಮಗೆ. ನಾವು ಮೀಟ್ರ್ ಹಾಕಿ ಆಟೋ ಓಡಿಸ್ತೀವಿ. ಓಲಾ ಊಬರ್ ಸಪೋರ್ಟ್ ಮಾಡಿದ್ರೆ ಪರವಾಗಿಲ್ಲ. ಓಲಾ ಊಬರ್ ಸಂಘಟನೆ ಒಪ್ಪಿಗೆ ಕೊಟ್ಟರು ನಮ್ಮ ಮೀಟ್ರ್ ಇದೆಯಲ್ಲ ನಮ್ಮದು, ಮೀಟ್ರ್ ಹಾಕೊಂಡು ಓಡಿಸ್ತೀವಿ. ನಾವು ಜನರಿಗೆ ಸೇವೆ ಕೊಡೋಕೆ ರೆಡಿ ಇದ್ದೀವಿ. ಯಾವುದೇ ಪ್ರತಿರೋಧ ಬಂದ್ರೂ ನಾನು ವೈಯಕ್ತಿಕವಾಗಿ ಸಾರ್ವಜನಿಕರ ಸೇವೆ ಮಾಡೋಕೆ ರೆಡಿ ಇದ್ದೀನಿ. ನಾಳೆ ಕೂಡ ಎಕ್ಸಾಮ್ಸ್ಗಳೆಲ್ಲ ನಡೀತಾ ಇದೆ. ಹೌದು, ಈ ಟೈಮಲ್ಲಿ ಬಂದೇನಕ್ಕೆ ಮಾಡಲಿ, ಸಮ್ಮರಲ್ಲಿ ಮಾಡಲಿ, ಮಳೆಗಾಲದಲ್ಲಿ ಮಾಡಲಿ, ಚಳಿಗಾಲದಲ್ಲಿ ಮಾಡಲಿ. ಮಕ್ಕಳ ಎಕ್ಸಾಮ್ಗಳು ಒಂದು ಕಡೆ, CET ವೀಕೆಂಡು ಊರ ಕಡೆ ಹೋಗೋರು ಇರ್ತಾರೆ. ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು? ಗೌರ್ಮೆಂಟ್ ಒಂದು ಡಿಸಿಷನ್ ತಗೋಬೇಕು ಮೇಡಮ್. ಅದನ್ನ ಬಿಟ್ಟರೆ ಯಾವುದೇ ಕಾರಣಕ್ಕೂ ಬಂದ್ ಮಾಡಲೇಬಾರ್ದು. ಅವರಿಗೆ ಅನ್ಯಾಯ ಆಗಿದ್ದರೆ ಕೋರ್ಟ್ ಇದೆ, ಕಾನೂನಿದೆ, ಕಾನೂನಲ್ಲಿ ಹೋರಾಟ ಮಾಡಲಿ. ಅಷ್ಟೇ ನಮ್ಮ ಅಭಿಪ್ರಾಯ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದು ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇರೋದ್ರಿಂದ ಅವರು ಮತ್ತೆ ತೊಂದರೆ ಆಗುತ್ತೆ. ಮತ್ತು ಹಬ್ಬ ಇದೆ, ಅದಕ್ಕೂ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ ಎಲ್ಲನೂ. ಸೊ ಬಂದು ಕೊಡದೇನೆ ಶಾಂತಿಯುತವಾಗಿ ನಮ್ಮ ಏನು ಬೇಡಿಕೆಗಳಿದೆಯೋ ಅದನ್ನು ಮಂಡಿಸಿ ಹೋರಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಇವಾಗೇನು ಮಹಾರಾಷ್ಟ್ರದಲ್ಲಿ ಕನ್ನಡ ವಿರೋಧಿ ನೀತಿ ಅನುಸರಿಸ್ಕೊ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಮ ಒಂದು ವಿರೋಧ ಇದೆ. ಬಟ್ ಈ ಕಾಲೇಜಲ್ಲಿ ಎಕ್ಸಾಮ್ ನಡೀತಾ ಇದೆ, ಹೈಸ್ಕೂಲ್ಗೆ ಎಕ್ಸಾಮ್ ನಡೀತಾ ಇದೆ. ಇಂಥ ಟೈಮಲ್ಲಿ ಬಂದ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಏನಾಗಿದೆ, ನಮ್ಮ ಕನ್ನಡ ಸಂಘಗಳಲ್ಲೇ ಒಗ್ಗಟ್ಟಿಲ್ಲದೆ ಇರೋದ್ರಿಂದ ಅವರು ಬಂದು ಕೊಟ್ಟ